ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ನಾಗರ ಪಂಚಮಿ ಹಬ್ಬ ಮತ್ತು ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಗಣೇಶ ಹಬ್ಬ ಎಲ್ಲ ಬರ್ತಾ ಇದಾವಲ್ರಿ. ನೀವು ಎಲ್ಲ ಹಬ್ಬಕ್ಕೆ ಉಂಡಿಗಳು ಮಾಡ್ತಾನೆ ಇರ್ತೀರಿ. ನಾನು ಇವತ್ತ ಗೋಧಿ ಹಿಟ್ಟಿನ ಉಂಡಿ ಮಾಡಿ ತೋರಿಸ್ತೀನಿ ರೀ. ಗೋಧಿ ಹಿಟ್ಟಿನ ಉಂಡಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಈಗ ನಾನು ಪಾತ್ರೆ ಇಟ್ಕೊತೀನಿ ರೀ. ನೀವೇನಾರ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲರಿಗಿಂತ ಮೊದ್ಲಾಗ ನೀವೇ ನೋಡ್ಬೋದು. ಈಗ ಇದಕ್ಕೆ ನಾನು 2 ಕಪ್ ಗೋಧಿ ಹಿಟ್ಟು ತೊಗೊಂಡಿನಿ ರೀ. ಇದು ಹಾಕೊಂಡು ಹುರ್ಕೋತೀನಿ ರೀ. ಇದು ನಾರ್ಮಲಾಗಿ ಗೋಧಿ ಹಿಟ್ಟು ನಮ್ಮ ಮನೇಲಿ ಬಿಸಿದ್ದೇ ಐತ್ರಿ. ನೀವು ಅಂಗಡಿಯಲ್ಲಿ ತಂದಾದ್ರೂ ಮಾಡ್ಕೋಬೋದು, ಇಲ್ಲ ಗೋಧಿನೇ ಹುರಿದು ಬಿಸ್ಕೊಂಬಂದಾದ್ರೂ ಮಾಡ್ಕೋಬೋದು ರೀ. ಹೀಗಿದು ನೀವು ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಕಾಗ್ತೈತ್ರಿ, ಇಲ್ಲಾಂದ್ರೆ ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತೈತ್ರಿ. ನೀವು ಇದಕ್ಕೆ ಏನು ತುಪ್ಪ ಅದೇನು ಹಾಕ್ಬೇಡ್ರಿ, ಸುಮ್ಮನೆ ಹಾಗೆ ಹುರ್ಕೊಳ್ರಿ. ಇದು ಫುಲ್ ಪಳ್ಳಾಗ್ಬೇಕ್ರಿ, ಅಲ್ಲಿವರೆಗೆ ಒಂದು 5 ನಿಮಿಷ ಹುರಿಬೇಕಾಗ್ತೈತ್ರಿ. ಈಗ ಶ್ರಾವಣ ಬಂತಂದ್ರೆ ಹಬ್ಬಗಳು ಶುರು ಆತಾವ್ರಿ. ಒಂದಾದ್ಮೇಲೆ ಬರ್ತಾ ಇರ್ತಾವೆ. ನೀವು ವೆರೈಟಿ ಎಲ್ಲ ಉಂಡಿಗಳು, ಕರ್ಚಿಕಾಯಿಗಳು, ಚಕ್ಲಿಗಳೆಲ್ಲ ಮಾಡ್ತಾನೆ ಇರ್ತೀರಿ. ನಾನು ಸುಮಾರು ನಮ್ನಿ ಮಾಡಿ ತೋರ್ಸೀನಿ ರೀ. ಈಗ ಇದು ಒಂದಿರಲಿ ಗೋಧಿ ಹಿಟ್ಟಿನ ಉಂಡಿ ಅಂಥೇಳಿ ಮಾಡಾಕತ್ತೇನೆ ರೀ. ನೀವು ನಾಗರ ಪಂಚಮಿಗೆ ಹಿಟ್ಟು ತಂಬಿಟ್ಟು ಮಾಡ್ಕೋತಿರ್ತೀರಿ, ಏನೆಲ್ಲ ವೆರೈಟಿಗಳು ಮಾಡ್ತಿರ್ತೀರಿ. ನಾನು ಅದ್ರಾಗ 1-2 ಇರಲಿ ಅಂತೇಳಿ ಮಾಡಾಕತ್ತಿದ್ದೆ ರೀ. ನಿಮಗೂ ಮಾಡಿ ತೋರಿಸಿದ್ರಾಯ್ತು ಅಂತೇಳಿ ಮಾಡಾಕತ್ತೀನಿ ರೀ. ಇದು ಚಲೋ ಹೊತ್ತಿಗೆ ಹುರ್ಕೋಬೇಕ್ರಿ. ನಿಮ್ಗೆ ಗೊತ್ತಾಗ್ತೈತ್ರಿ, ಘಮ ಸ್ಮೆಲ್ ಬರ್ತಾ ಇರುತ್ತೆ. ನೀವು ನೋಡ್ಕೊಂಡು ಹುರ್ಕೋಬೇಕಾಗ್ತೈತ್ರಿ. ನಾ ಇದು ಗೋಧಿ ಹಿಟ್ಟಿನ ಉಂಡಿ ಹೆಂಗೆ ಮಾಡ್ತೀನೋ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನೀವು ಸ್ಕಿಪ್ ಮಾಡ್ಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತ್ರಿ. ಹಿಟ್ಟ ಹುರಿತಾ ಇದ್ದಂಗೆ ನಿಮ್ಗೆ ಘಮ ಸ್ಮೆಲ್ ಬರ್ತೈತಿ ನೋಡ್ರಿ. ಎಷ್ಟು ಚಲೋ ಬರ್ತೈತಿ, ನಿಮ್ಗೆ ಗೊತ್ತಾಗ್ತೈತ್ರಿ ಹಿಟ್ಟು ಹುರಿದಿದ್ದು. ಈಗ ನೋಡಿ ಹುರಿ ಹಾಕತೈತಿ. ಇದೆಲ್ಲ ಹುರಿದೈತ್ರಿ. ಎಷ್ಟು ಪಳ್ಳಾಗೈತಿ ನೋಡ್ರಿ ಹಿಟ್ಟು ನೋಡ್ರಿ. ಹಿಂಗೆ ಪಳ್ಳಾಗ್ಬೇಕ್ರಿ. ಕಲರ್ ಏನು ಚೇಂಜ್ ಆಗ್ಬಾರ್ದ್ರಿ. ನೀವು ಲೋ ಫ್ಲೇಮಲ್ಲಿ ಇಟ್ಟೆ ಹುರಿಬೇಕ್ರಿ. ನೋಡ್ರಿ, ಒಂದು ಹಿಟ್ಟು ನನ್ನ ತಳ ಹತ್ತಿಲ್ಲ ನೋಡ್ರಿ, ಅಷ್ಟು ಚಂದ ಹುರ್ಕೊಂಡಿನ್ರಿ. ನೀವು ಇಷ್ಟು ಚಂದಾಗಿ ಹುರ್ಕೊಂಡ್ರೆ ಉಂಡಿ ಮಸ್ತಾಗಿ ಬರ್ತಾವ್ರಿ. ಈಗ ಇದು ಸ್ಟವ್ ಆಫ್ ಮಾಡಿ ತಣ್ಣಗಾಕಿ ಬಿಡ್ತೀನಿ ರೀ. ಇದು ಹಿಟ್ಟು ಪೂರ್ತಿ ತಣ್ಣಗಾಗಲ್ರಿ. ಈಗ ನಾನು 3/4 ಕಪ್ ಸಕ್ಕರೆ ತೊಗೊಂಡಿನಿ ರೀ. ಅದು ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ ನೋಡ್ರಿ. ಈಗ 1 3 ಏಲಕ್ಕಿ ಹಾಕ್ಕೊಂಡಿನಿ ರೀ. ಈ ಸಕ್ಕರೆ ಒಳಗೆ ಹಾಕ್ಕೊಂಡು ಸಣ್ಣ ಆಗುತ್ತಂತ ನಂಗೆ ಸಿಪ್ಪೆ ಸಮೇತ ಹಾಕೊಳಕತ್ತೀನಿ, ಯಾಕಂದ್ರೆ ಜರಡಿ ಮಾಡ್ಕೋತೀವಲ್ರಿ ನಾವು. ಈಗ ನೋಡ್ರಿ, ಈ ರೀತಿ ಸಕ್ಕರೆ ಪೌಡ್ರ್ ಮಾಡ್ಕೋಬೇಕ್ರಿ. ಈಗ ನಾನು ಮಿಕ್ಸಿಗೆ ಹಾಕೊಂಡು ಸಕ್ಕರೆ ಪುಡಿ ಮಾಡ್ಕೊಂಬಂದಿನಿ ರೀ. ಈಗ ಜರಡಿ ಮಾಡ್ಕೋತೀನಿ. ನಾನು ಪಿಟ್ಟಿಟ್ಟಿನ ಜರಡಿ ತೊಗೊಂಡಿನಿ, ಅಂದ್ರೆ ಸಣ್ಣ ಕಣ್ಣಿನ ಜರಡಿ ಅಂತಾರೆ ಇದಕ್ಕೆ. ಇದ್ರಾಗ ಹಾಕೊಂಡು ಸೋದಿಸ್ಕೋತೀನಿ ರೀ. ಸೋದಿಸ್ಕೊಳ್ಳೋ ಉದ್ದೇಶ ಏನಂದ್ರೆ ಸಕ್ಕರೆ ಕಾಳುಗಳು ಏನಾರು ಉಳಿದಿತ್ತಂದ್ರೆ ಮೇಲ್ ಬರಲಿ ಅಂತ ಸೋದಿಸ್ಕೋಬೇಕ್ರಿ. ನಾವು ಹಾಗೆ ಹಾಕಿದ್ರೆ ಉಂಡ್ಯಾಗ ಸರಿ ಬರಲ್ಲ. ಉಂಡೆ ಕಟ್ಟಾಗ ಕಾಳು ಉಳಿದ್ಬಿಡ್ತೈತಿ, ಹಾಗಾಗಿ ಚಲೋ ಅನ್ಸಲ್ಲ ರೀ. ಮತ್ತು ನಾವು ಏಲಕ್ಕಿನೂ ಹಾಕಿರ್ತೀವಲ್ಲ ಸಿಪ್ಪೆ ಸಮೇತ, ಅದು ಏಲಕ್ಕಿ ಸಿಪ್ಪೆನೂ ಬರ್ತೈತಿ ನೋಡ್ರಿ. ಎಷ್ಟು ಘಮ ಸ್ಮೆಲ್ ಬರಾಕತ್ತೈತಿ ನೋಡ್ರಿ ಏಲಕ್ಕಿ ಹಾಕಿರೋದು. ನೋಡ್ರಿ, ಇಷ್ಟು ದಪ್ಪನ ಸಕ್ಕರೆ ಉಳ್ದೈತಿ, ಏಲಕ್ಕಿ ಸಿಪ್ಪೆನೂ ಉಳ್ದೈತಿ. ನೀವು ನಿಮ್ಮ ಮನೆ ಮಾಡಾಕತ್ರ ಏಲಕ್ಕಿ ಘಮ ಸ್ಮೆಲ್ ಬರೋದು ನಿಮ್ಗೆ ಗೊತ್ತಾಗುತ್ತೆ, ಫೀಲ್ ಬರುತ್ತೆ. ಈಗ ನಾನು ಮಾಡಾಕತ್ತೀನಿ, ನಿಮ್ಗೆ ಹಿಡಿಯೋದಾಗ ಗೊತ್ತಾಗಲ್ಲ ಸ್ಮೆಲ್. ನೀವು ನಿಮ್ಮ ಮನೆ ಮಾಡಿ ನೋಡ್ರಿ, ನಿಮಗೂ ಗೊತ್ತಾಗ್ತೈತಿ. ಈಗ ಇದು ನೀವು ಟೀಗೆ ಹಾಕೋಬೋದು ರೀ. ಅದೇ ಸಕ್ಕರೆ ಹಾಕಿದ ಮಿಕ್ಸಿ ಜಾರಲ್ಲೇ ಬೆಲ್ಲ ಹಾಕೋತೀನಿ ನೋಡ್ರಿ. ನಾನು 1 ಕಪ್ ಬೆಲ್ಲ ಹಾಕೋತೀನಿ ರೀ. 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಬೆಲ್ಲ ಹಾಕೋತೀನಿ ರೀ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು, ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೋಬೋದು. ಇದು ಹಿಟ್ಟ ತಣ್ಣಗಾಗೈತೆ ರೀ. ಗೋಧಿ ಹಿಟ್ಟನ್ನ ಹುರಿದಿಟ್ಟಿದ್ನಲ್ಲ ರೀ, ತಣ್ಣಗಾಗೈತಿ. ಇದು 1 ಕಪ್ ಹಾಕೋತೀನಿ ನೋಡ್ರಿ. ಈಗ ನಾನು ಇದಕ್ಕೆ ಏಲಕ್ಕಿ ಸಿಪ್ಪೆ ತೆಗೆದು ಹಾಕ್ಕೊಂಡೀನಿ ನೋಡ್ರಿ. 2 ಏಲಕ್ಕಿ ಹಾಕ್ಕೊಂಡೀನಿ ರೀ. ಈಗ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೋತೀನಿ ರೀ. ಬೆಲ್ಲ ಸಣ್ಣ ಆಗ್ಬೇಕ್ರಿ, ಚಲೋ ಹೊತ್ತಿಗೆ ಮಿಕ್ಸ್ ಆಗ್ಬೇಕ್ರಿ ಹಿಟ್ಟಿನ ಜೊತೆಗೆ. ಅಲ್ಲಿವರೆಗೆ ನೀವು ರುಬ್ಕೋಬೇಕ್ರಿ. ನೋಡ್ರಿ, ಈ ರೀತಿ ರುಬ್ಕೋಬೇಕ್ರಿ ನೀವು. ನಂದು ಬೆಲ್ಲ ಬೆಳ್ಳಗೈತಿ, ಹಾಗಾಗಿ ಬೆಳ್ಳಗಾಗೈತಿ ರೀ. ನಿಮ್ದೇನಾರು ಕಪ್ಪು ಬೆಲ್ಲ ಇತ್ತಂದ್ರೆ ಉಂಡಿ ಕಪ್ಪು ಆಗ್ತಾವ್ರಿ. ಇದು ನೋಡ್ರಿ, ಹಿಟ್ಟ ಬೆಲ್ಲ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಆಗೈತಿ ರೀ. ಈಗ ನಾನು ಒಂದು ದೊಡ್ಡ ಪರಾತಿಗೆ ಹಾಕ್ಕೋತೀನಿ ರೀ. ನಾನು ಹುರಿದಿದ್ದು ಗೋಧಿ ಹಿಟ್ಟ ಬೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಂಬಂದಿನಿ ರೀ. ಈ ರೀತಿ ರೆಡಿ ಆಗೈತಿ ರೀ. ಈಗ ಇದು ಒಂದು ಬುಟ್ಟಿಗೆ ಹಾಕ್ಕೋತೀನಿ ನೋಡ್ರಿ. ನೋಡ್ರಿ, ಎಷ್ಟು ಮಸ್ತಾಗಿ ಬಂದೈತಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಳ್ಳೋಮ್ರಿ. ನೀವು ಬೆಲ್ಲ ಮೆತ್ತಗಿತ್ತಂದ್ರೆ ಮಿಕ್ಸಿಯಲ್ಲಿ ಹಾಕೋ ಅವಶ್ಯಕತೆ ಇಲ್ಲ ರೀ. ಕೈಲೇ ಚಲೋ ಹೊತ್ತಿಗೆ ತಿಕ್ಕಿ ಕಟ್ಬೋದು ರೀ. ನಾವು ಬೆಲ್ಲ ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗಲಿ ಅಂತ ಹೇಳಿ ಮಿಕ್ಸಿಯಲ್ಲಿ ರುಬ್ಕೊಂಬಂದೀನಿ ರೀ. ಈಗ ನೋಡ್ರಿ, ಬೆಲ್ಲ ಹಿಟ್ಟ ಎಲ್ಲ ಚಲೋ ಹೊತ್ತಿಗೆ ಹೊಂದೈತ್ರಿ. ನೋಡ್ರಿ, ಈ ರೀತಿ ಮಿಕ್ಸ್ ಆಗೈತ್ರಿ. ಈಗ ಇದಕ್ಕೆ ತುಪ್ಪ ಹಾಕ್ಕೊಂಡು ಉಂಡೆ ಕಟ್ಕೊಳ್ಳೋಣ. ನೀವು ಬೇಕಾದ್ರೆ ಹಾಗೇನೂ ಕಟ್ಕೋಬೋದು. ತುಪ್ಪ ಬೇಡ ಅಂದ್ರೆ ಹಾಗೇನೆ ಕಟ್ಬೋದು. ಹಾಗೆ ಕಟ್ಟಿದ್ರೆ ಅಷ್ಟೊಂದು ಟೇಸ್ಟ್ ಆಗಲ್ರಿ. ಹಾಗಾಗಿ ನಾನು ಸ್ವಲ್ಪ ತುಪ್ಪ ಹಾಕ್ಕೋತೀನಿ ನೋಡ್ರಿ. ತುಪ್ಪ ನೀವು ನೋಡ್ಕೊಂಡು ಎಷ್ಟು ಬೇಕಾಗತ್ತೆ ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತೆ, ಅಷ್ಟೇ ಇಷ್ಟೇ ಅಂತೇನಿಲ್ಲ. ಈಗ ಹಿಂಗೆ ಕೈಲೇ ತಿಕ್ಕಬೇಕ್ರಿ, 2 ಕೈಲೇ ಚಲೋ ಹೊತ್ತಿಗೆ. ಆವಾಗ ಹಿಟ್ಟಿಗೆ ಬೆಲ್ಲಕ್ಕೆ ತುಪ್ಪ ಎಲ್ಲ ಮಿಕ್ಸ್ ಆಗ್ತೈತ್ರಿ.
ನೀವು ನಾರ್ಮಲಾಗಿ ಉಂಡಿಗಳು ಮಾಡ್ತಾನೆ ಇರ್ತೀರಿ ಹಬ್ಬಕ್ಕೆಲ್ಲ. ಇವತ್ತು ನಾನು ಗೋಧಿ ಹಿಟ್ಟಿನ ಉಂಡೆ ಇರಲಿ ಅಂಥೇಳಿ ಮಾಡಾಕತ್ತೀನಿ ನೋಡ್ರಿ. ಹಬ್ಬಗಳು ಒಂದಾದ್ಮೇಲೆ ಒಂದು ಬರ್ತಾನೆ ಇದಾವ್ರಿ. ನೀವು ನಾಗರ ಪಂಚಮಿಗಾದ್ರೂ ಮಾಡ್ಬೋದ್ರಿ, ಇಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕಾದ್ರೂ ಮಾಡ್ಬೋದು, ಗೌರಿ ಗಣೇಶ ಹಬ್ಬಕ್ಕಾದ್ರೂ ಮಾಡ್ಕೋಬೋದ್ರಿ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದ್ರಿ. ನೀವು ತುಪ್ಪ ಎಷ್ಟು ಹಾಕ್ಕೋಬೇಕನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ರೀ. ನೀವು ಆ ರೀತಿ ಹಾಕ್ಕೋಬೋದ್ರಿ. ಈಗ ನೋಡ್ರಿ, ಈ ರೀತಿ ಉಂಡೆ ಆಗ್ಬೇಕ್ರಿ. ಅಲ್ಲಿವರೆಗೆ ನೀವು ತುಪ್ಪ ಹಾಕ್ಕೋಬೇಕ್ರಿ. ಹಿಂಗೆ ಕೈಯಾಗ ಉಂಡೆ ಕಟ್ಟಕ್ಕೆ ಈಜಿಯಾಗಿ ಬರ್ಬೇಕ್ರಿ. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ತುಪ್ಪ ಹಿಡಿತೈತ್ರಿ. ನೀವು ಬೇಕಂದ್ರೆ ಹಾಕ್ಕೋಬೋದು. ಸಾಕ್ರಿ, ಇಷ್ಟ ಆದ್ರೆ ಸಾಕಾಗುತ್ತೆ. ಹಾಗಾಗಿ ನಾನು ಇಷ್ಟಕ್ಕೆ ಸಾಕು ಮಾಡೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಉಂಡೆಗಳು ಬೇಕು ನೋಡ್ಕೊಂಡು ಆ ಸೈಜಲ್ಲಿ ನೀವು ಉಂಡೆ ಕಟ್ಕೊಳ್ರಿ. ನಾನು ಈ ಸೈಜಲ್ಲಿ ಕಟ್ಟಾಕತ್ತೀನಿ ನೋಡ್ರಿ. ಈಗ ನೋಡ್ರಿ, ನಾ 2 ಕೈಲಿ ಉಂಡೆ ಕಟ್ಟಾಕತ್ತೀನಿ. ಈ ರೀತಿ ಬಂದಾವ ನೋಡ್ರಿ. ನೀವು ಒಂದೇ ಕೈಲೆ ಕಟ್ಟೋದಾದ್ರೂ ಕಟ್ಬೋದ್ರಿ, ಇಲ್ಲ ನಿಮಗೂ 2 ಕೈಲೆ ಉಂಡೆ ಕಟ್ಟಕ್ಕೆ ಬರ್ತೈತೆ ಅಂದ್ರೆ ನೀವು 2 ಕೈಲೆ ಕಟ್ಬೋದ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವ ಉಂಡೆ. ನೀವು ಈ ರೀತಿ ನಿಮ್ಮನೆ ಮಾಡ್ಕೋಬೋದ್ರಿ. ಈಗ ನೋಡ್ರಿ, ನೀವು ಪ್ಲೇಟಲ್ಲಿ ನೋಡಾಕತ್ತೀರಲ್ರಿ, ಅಷ್ಟು ಉಂಡೆ ಆಗ್ಯಾವು. ಈ ಕಡೆ 2 ಉಂಡೆ ನೋಡ್ರಿ, ಒಂದು 10 ಉಂಡೆ ಆಗ್ಯಾವ ನೋಡ್ರಿ. 1 ಕಪ್ ಗೋಧಿ ಹಿಟ್ಟ 1 ಕಪ್ ಬೆಲ್ಲಲ್ಲಿ 10 ಉಂಡೆ ಆಗ್ಯಾವ ನೋಡ್ರಿ. ನಾನೀಗ ಇಷ್ಟೊತ್ತು ಬೆಲ್ಲ ಹಾಕಿದ ಗೋಧಿ ಹಿಟ್ಟಿನ ಉಂಡೆ ಕಟ್ಟಿದೆ ರೀ. ಈಗ ನಾ ಸಕ್ರೆ ಮಿಕ್ಸಿ ಮಾಡಿ ಜರಡಿ ಮಾಡಿ ಇಟ್ಟಿದ್ನಲ್ರಿ. ಈಗ ಅದಕ್ಕೆ ಇದು ಗೋಧಿ ಹಿಟ್ಟು ಹಾಕೊಂಡು ಸಕ್ರೆದು ಗೋಧಿ ಹಿಟ್ಟಿನ ಉಂಡೆ ಕಟ್ತೀನಿ ನೋಡ್ರಿ. ಈಗ ಇದು ತಣ್ಣಗಾಗೈತೆ, ತಣ್ಣಗಾಕ್ಬಿಟ್ಟಿದ್ವಿ, ತಣ್ಣಗಾಗೈತಿ. ನಾ 3/4 ಕಪ್ ಸಕ್ಕರೆ ಮಿಕ್ಸಿ ಮಾಡ್ಕೊಂಬಂದಿದ್ರಿ, ಅದು ಇಷ್ಟ ಆಗೈತೆ ನೋಡ್ರಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸ್ವೀಟ್ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು, ಕಮ್ಮಿ ಬೇಕಂದ್ರೆ ನೀವು ಸ್ವಲ್ಪ ಕಮ್ಮಿನೂ ಮಾಡ್ಕೋಬೋದು. ಈಗ 1 ಕಪ್ ಗೋಧಿ ಹಿಟ್ಟಿತ್ತಲ್ಲಿ ಹುರಿದಿದ್ದು ಅದು ಹಾಕೋತೀನಿ ನೋಡ್ರಿ. ಫುಲ್ ತಣ್ಣಗಾಗ್ಬೇಕ್ರಿ. ತಣ್ಣಗಾದ ನಂತರ ಹಾಕೋಬೇಕ್ರಿ. ಈಗ ನಾವು ಸಕ್ಕರೆಯಲ್ಲೇ ಏಲಕ್ಕಿ ಹಾಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀವಿ ರೀ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ. ನೀವು ಇದಕ್ಕೆ ಬೇಕಂದ್ರೆ ಡ್ರೈ ಫ್ರೂಟ್ಸು ಹಾಕೋಬೋದು ರೀ. ಈ ಸಕ್ಕರೆ ಮತ್ತು ಗೋಧಿ ಹಿಟ್ಟ ಚಲೋ ಹೊತ್ತಿಗೆ ಮಿಕ್ಸ್ ಆಗ್ಬೇಕು ರೀ. ನೀವು ಸಕ್ಕರೆದು ಇಷ್ಟಪಡೋರು ಸಕ್ಕರೆ ಹಾಕೊಂಡು ಮಾಡ್ಕೋಬೋದು ರೀ, ಬೆಲ್ಲದ ಇಷ್ಟಪಡೋರು ಬೆಲ್ಲ ಹಾಕೊಂಡು ಮಾಡ್ಕೋಬೋದು. ನಾನು 2 ನಮೂನಿ ಮಾಡಿ ತೋರಿಸಿದ್ರೆ ಆಯಿತು ಅಂತ ಮಾಡಾಕತ್ತೀನಿ ರೀ. ನೋಡಿರಿ, ಎಲ್ಲ ಸಕ್ಕರೆ ಹಿಟ್ಟು ಮತ್ತು ಗೋಧಿ ಹಿಟ್ಟು 2 ಚಲೋ ಹೊತ್ತಿಗೆ ಮಿಕ್ಸ್ ಆಗೈತೆ ರೀ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಂಡೆ ಕಟ್ಕೊಳ್ಳೋಣ ರೀ. ಇಲ್ಲಾಂದ್ರೆ ಒಂದು ಕಡೆ ಸಕ್ಕರೆ ಹಿಟ್ಟ ಒಂದು ಕಡೆ ಗೋಧಿ ಹಿಟ್ಟು ಹಂಗೆ ಕುಂದಿರ್ತೈತಿ. ನೀವು ಚಲೋ ಹೊತ್ತಿಗೆ ಹಿಂಗೆ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಂಡೆ ಕಟ್ರಿ. ಈಗ ನಾ ಇದಕ್ಕೆ ತುಪ್ಪ ಹಾಕೋತೀನಿ ನೋಡ್ರಿ. ನೀವು ಒಮ್ಮೆ ಎಲ್ಲ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ತುಪ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಬೆಲ್ಲ ಇಷ್ಟಪಡ್ತಾರೆ ಎಲ್ಲರೂ, ಹಾಗಾಗಿ ಬೆಲ್ಲದ ಉಂಡೆ ಮಾಡ್ಕೋತಾರೆ. ನಾನು ಬೆಲ್ಲದ್ದು ಮಾಡಾಕತ್ತೀನಿ ರೀ, ಸಕ್ರೆದು ಮಾಡಾಕತ್ತೀನಿ. ಸಕ್ರೆದು ಮಸ್ತಾಗಿರ್ತಾವ್ರಿ. ನಿಮ್ಗೆ 2 ನಮ್ಗೆ ಗೊತ್ತಿರಲಿ ಅಂತ ಹೇಳಿ ಮಾಡಿ ತೋರ್ಸಾಕತ್ತೀನಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ನಿಮ್ಮ ಮನೇಲಿ. ನಾ ಗೋಧಿ ಹಿಟ್ಟ ಸಕ್ಕರೆ ಹಿಟ್ಟಿಗೆ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೇನಿ ರೀ. ನೀವು ನೋಡ್ಕೊಂಡು ತುಪ್ಪ ಹಾಕೋಬೇಕಾಗ್ತದೆ ರೀ. 2 ಸೇರಿಸಿ 1 ಕಪ್ ತುಪ್ಪ ಹಿಡ್ದೈತ್ರಿ. ನನಗೆ ಬೆಲ್ಲದ್ದು ಸಕ್ಕರೆ ಸೇರಿ 1 ಕಪ್ ತುಪ್ಪ ಹಿಡ್ದೈತ್ರಿ. ನೀವು ನೋಡ್ಕೊಂಡು ಹಾಕೋಬೇಕಾಗ್ತದೆ. ನೀವು ಕೈಲೇ ತಿಕ್ಕಿ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಹಿಂಗೆ ತಿಕ್ಕಿದಾಗ ಹಿಟ್ಟ ತುಪ್ಪ 2 ಚಲೋ ಹೊತ್ತಿಗೆ ಮಿಕ್ಸ್ ಆಗಿರ್ತೈತ್ರಿ. ನೋಡ್ರಿ, ನಿಮ್ಗೆ ಹಿಂಗೆ ಹಿಡಿದ್ರೆ ಗೊತ್ತಾಗುತ್ತೆ ಉಂಡೆ ಕಟ್ಟಕ್ಕೆ ಬರ್ತೈತಿ ಅಂತ ಹೇಳಿ. ಅವಾಗ ನೀವು ತುಪ್ಪ ಬಿಡ್ರಿ ಸಾಕು. ನಾನು ಇದನ್ನು ಈಗ 2 ಕೈಲೇ ಕಟ್ತೀನಿ ನೋಡ್ರಿ. ನೀವು ಇದಕ್ಕೆ ಬೇಕಾದ್ರೆ ಡ್ರೈ ಫ್ರೂಟ್ಸ್ ಹಾಕೋಬೋದ್ರಿ. ಬಾದಾಮಿ, ಗೋಡಂಬಿ, ಮನುಕ ಯಾವುದಾದ್ರೂ ಹಾಕೋಬೋದು. ಈಗ ಇದನ್ನು ನಾನು 2 ಕೈಲೇ ಉಂಡೆ ಕಟ್ಟಾಕತ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವ ಉಂಡೆ. ಸೇಮ್ ಬೇಸನ್ ಉಂಡೆ ಥರನೇ ಬಂದಾವ ನೋಡ್ರಿ. ಅದ್ರಾಗ ಕಡಲೆಬೇಳೆ ಹಿಟ್ಟು ಇರ್ತೈತಿ, ಇದ್ರಾಗ ಗೋಧಿ ಹಿಟ್ಟು ಐತ್ರಿ. ಇದು ಗೋಧಿ ಹಿಟ್ಟು ಆರೋಗ್ಯಕ್ಕೂ ಒಳ್ಳೇದ್ರಿ. ಮತ್ತು ನಾವು ತುಪ್ಪ ಹಾಕಿ ಮಾಡಿರ್ತೀವಲ್ರಿ, ಮಸ್ತಾಗಿರ್ತಾವ್ರಿ. ಇದು ಈಜಿಲೇ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ಬೋದ್ರಿ. ನಾನು ಈ ಸೈಜಲ್ಲಿ ಕಟ್ಟಾಕತ್ತೀನಿ ರೀ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ನೀವು ಕಟ್ಕೋಬೋದ್ರಿ. ನೀವು ನೋಡ್ಬೋದು, ನಿಮಗೆ ಗೊತ್ತಾಗುತ್ತೆ. ಬೆಲ್ಲದ ಸ್ವಲ್ಪ ಕಲರ್ ಚೇಂಜ್ ಬಂದೈತಿ. ಇದು ಸಕ್ಕರೆದು ವೈಟಾಗೆ ಬಂದೈತಿ ನೋಡ್ರಿ. ನಿಮ್ಮದು ಬೆಲ್ಲ ಕಪ್ ಇತ್ತಂದ್ರೆ ಉಂಡೆ ಕಪ್ ಆಗ್ತಾವ್ರಿ. ಬೆಲ್ಲ ವೈಟ್ ಇತ್ತಂದ್ರೆ ವೈಟಾಗಿ ಬರ್ತಾವೆ. ನನ್ನ ಬೆಲ್ಲ ವೈಟ್ ಇತ್ತು ರೀ, ಸ್ವಲ್ಪ ವೈಟ್ ಆಗೈತಿ. ಇದು ಸಕ್ಕರೆದು ಫುಲ್ ವೈಟ್ ಬಂದಾವ ನೋಡ್ರಿ. ಇದು 10 ಉಂಡೆ ಆಗ್ಯಾವ, ಇವು 10 ಉಂಡೆ ಆಗ್ಯಾವ. ನಾ 2 ಒಂದೊಂದು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ನಲ್ರಿ, ಹಾಗಾಗಿ ಸಮ ಪ್ರಮಾಣದಲ್ಲಿ ಉಂಡೆ ಆಗ್ಯಾವ ನೋಡ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಗೋಧಿ ಹಿಟ್ಟಿಂದ 2 ನಮೂನಿ ಉಂಡೆ ಮಾಡೋದನ್ನ. ಇದು ಬೆಲ್ಲ ಹಾಕಿದ್ದು, ಇದು ಸಕ್ಕರೆ ಹಾಕಿದ್ದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡ್ಕೊಂಡು ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ. ಗೋಧಿ ಹಿಟ್ಟಿನ ಉಂಡೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.